ಸ್ಕೂಲ್ಗೆ ಆಕ್ಸೆಸ್ ಕೊಟ್ಟಿದಾರಲ್ಲ ಇಷ್ಟು ಮೇಲೆ. ಏನು ಜನನೇ ಇಲ್ಲ ಗುರು, ಇಲ್ಲಿ ಭಯ ಆಗುತ್ತೆ, ಸುಮ್ಮನೆ ಹೋಗ್ಬಿಡ್ತೀನಿ. ಎಂದು ಗುರು ಹೋಗೇ ಬರ್ತದೆ. श्रीनगर रहना ना आपको रात को, चलो मैं अपने फ्रेंड का नंबर देता हूँ। मिल जाएगा, सनासर में मिल जाएगा, यहाँ तक मिल जाएगा, यहाँ से आगे नहीं। ಹಾಗೆ ಸರ್, ಇಲ್ಲಿ ಜಾಮ್ ಆಗಿದೆ. ಏನು ಮಾಡಿದ್ದಾರೆ ಗುರು ಟನಲ್ ಇದು. ಸಿಮ್ ಸಿಗ್ಲಿಲ್ಲ. ಯಾಕೆ ಅಂದರೆ ನನ್ನ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಆಗಿದೆ ನೋಡಿ. ಅಲ್ಲಿ ಆರ್ಮಿ ಅವ್ರು ಇದ್ದಾರೆ, ಏನೋ ಸಿಚುವೇಶನ್ ಇರಬೇಕು, ಅದಕ್ಕೆ ನಿಲ್ಸಿದ್ದಾರೆ ನೋಡ್ರಿ. ಹೆಂಗಿದೆ, ವಾವ್. ಏನಾಗಿದೆ ಇಲ್ಲಿ ಗೊತ್ತಿಲ್ಲ. ಶ್ರೀನಗರ್ ಇಲ್ಲಿ ನೋಡಿ, ದಲ್ ಲೇಕ್ ಹೇಗಿದೆ. ಸಿಮ್ ಮಿಲೇಗಿ ಪೋಸ್ಟ್ ಪೇಡ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಲ್ಲಿ ನೋಡಿ ವ್ಯೂ ಪಟ್ನಿ ಟಾಪ್ದು. ಓಕೆ, ಹೋಟೆಲಿಂದ ಹೊರಡ್ತಾ ಇದ್ದೀನಿ. ಹೋಟೆಲ್ ಪ್ರೇಮ್ ಪ್ಯಾಲೇಸ್ ಅಂತ ಇಲ್ಲಿ ಉಳ್ಕೊಂಡಿದ್ದೆ. ಇದು ಬಂದು ಟ್ರಿಂಗಲ್ ಬಟೋಟೆ ಅಂತ ಪಟ್ನಿ ಟಾಪ್ಗೆ ಹೋಗೋ ದಾರಿಯಲ್ಲಿರೋದು. ಆ್ಯಕ್ಚುಲಿ ಸ್ವಲ್ಪ ಕತ್ಲೆ ಆಗಿತ್ತು ಅಂತ ಪಟ್ನಿ ಟಾಪ್ಗೆ ಹೋಗಿರಲಿಲ್ಲ ನಾನು, ಇಲ್ಲೇ ಸ್ಟೇ ಆಗಿದೆ. ಪಟ್ನಿ ಟಾಪ್ ಹೋಗೋ ದಾರಿಲೇ ಇದೆ ಇದು. ಈಗ ಪಟ್ನಿ ಟಾಪ್ ನೋಡಿಕೊಂಡು ಆಮೇಲೆ ಶ್ರೀನಗರ್ಗೆ ಹೋಗ್ತೀನಿ. ಪಟ್ನಿ ಟಾಪ್ ಚೆನ್ನಾಗಿದೆಯಂತೆ ನೋಡೋಕ್ಕೆ, ನೋಡ್ಬೋದು ನೀವು ಇಲ್ಲಿ. 22 ಮಿನಿಟ್ಸ್ ತೋರಿಸ್ತಾ ಇದೆ ಪಟ್ನಿ ಟಾಪ್ ಇಲ್ಲಿಂದ. ನೋಡಿ, ಪೆಟ್ರೋಲ್ ಬಂಕು ಸಿಗುತ್ತೆ ಇಲ್ಲಿ. ಈ ಥರ ಬೆಳಿಗ್ಗೆ ಹೊತ್ತು ಓಡ್ಸೋಕ್ಕೆ ಮಜಾ ಬರುತ್ತೆ, ರಾತ್ರಿ ಹೊತ್ತು ಮಜಾ ಬರೋಲ್ಲ. ಸೊ ಇಲ್ಲಿಂದ ಶ್ರೀನಗರ್ ಬಂದು ಒಂದು 150 ಏನೋ ಇದೆ ಕಿಲೋಮೀಟರ್ಸು. ಸೊ 4 hours ಏನೋ ತಗೋತದೆ ಜರ್ನಿ. ಮೇಯ್ನ್ ಒಂದು ಇಂಪಾರ್ಟೆಂಟ್ ಥಿಂಗು, ಅನ್ನೋನ್ ಪ್ಲೇಸಸಲ್ಲಂತೂ ಯಾರು ಲಿಫ್ಟ್ ಕೇಳಿದ್ರು ನಿಲ್ಲಿಸ್ಬೇಡಿ. ಹಾಯ್, ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ದಾರೆ. ಬ್ಲೋ ಹಾರ್ನ್ ಆನ್ ಕೋರ್ಸ್. ಓಕೆ, ಥ್ಯಾಂಕ್ ಯು BRO. ನೋಡಿ, ಎಲ್ಲ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ದಾರೆ. ಸ್ಕೂಲ್ಗೆ ಆಕ್ಸೆಸ್ ಕೊಟ್ಟಿದ್ದಾರಲ್ಲ ಇಷ್ಟು ಮೇಲೆ, ಸೂಪರ್. ಅದು ನಡ್ಕೊಂಡೇ ಹೋಗ್ತಿದ್ದಾರೆ, ಎಲ್ಲಿಗೆ ಗೊತ್ತಿಲ್ಲ. ಎಲ್ಲಿದೆಯಾ ಸ್ಕೂಲು? ಸಮಯ 8:30 ಆಗಿದೆ. ನಮಸ್ಕಾರ ಕರುನಾಡು, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿರಿ, ಬೆಂದಾಸಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ನಿಮ್ಮ ಯೂಟ್ಯೂಬ್ ಚಾನಲ್ ರ್ಯಾವಿಶಿಂಗ್ ರೈಡರ್ಸ್ಗೆ. ವೆಲ್ಕಮ್ ಟು ಡೇ 8 ಆಫ್ ಲಡಾಖ್ ಸೀರೀಸ್. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಕೇರ್ಫುಲ್ಲಾಗಿ ಓಡಿಸ್ಬೇಕಿಲ್ಲಿ. ನೋಡಿ, ಸಡನ್ನಾಗಿ ಕರು ಬಂತು, ಆಮೇಲೆ ರೋಡ್ ಹಿಂಗಿದೆ. 3 ಮಿನಿಟ್ಸು ಪಟ್ನಿ ಟಾಪ್ಗೆ. ಕುದುರೆ ಚೌಕ್, ನಾಗ್ ಟೆಂಪಲ್, ಮೇನ್ ವಿಂಡೋ, ಚಿಲ್ಡ್ರನ್ ಪಾರ್ಕು ಎಲ್ಲ ಇದೆ ಇಲ್ಲಿ. ಹೋಟೆಲ್ ಗ್ರೀನ್ ಟಾಪ್, ಪ್ಯಾನಿಟಿ, ಪಟ್ನಿ ಟಾಪು. ಇಲ್ಲೇನೇನೋ ಇದೆ ಅಂತ ನೋಡೋಣ ಬನ್ನಿ. ಬಟ್ ಇಲ್ಲಿ ಯಾರು ಟೂರಿಸ್ಟ್ಗಳೇ ಕಾಣಿಸ್ತಿಲ್ಲಲ್ಲ ಗುರು. ಓ, ಮೇಲ್ಗಡೆ ಏನೇನೋ ಇದೆ ಗುರು, ನೋಡೋಣ. ಏನಿಲ್ಲ ಗುರು ಇಲ್ಲಿ. ಸೊ ವಾಪಸ್ ಹೋಗ್ತೀನಿ, ಸುಮ್ಮನೆ ಯಾಕೆ ಎಲ್ಲೆಲ್ಲೋ ಬರೋದು. ಬೀಳಿಸ್ತಿದ್ದೆ. ಏನೂ ಇಲ್ಲ ಇಲ್ಲಿ, ಇನ್ನೂ ಮೇಲೆ ಹೋಗ್ಬೇಕನೋ. ಬಟ್ ಏನು ಜನನೇ ಇಲ್ಲ ಗುರು ಇಲ್ಲಿ, ಭಯ ಆಗುತ್ತೆ, ಸುಮ್ಮನೆ ಹೋಗ್ಬಿಡ್ತೀನಿ ವಾಪಸ್ಸು. ಇಲ್ಲೆಲ್ಲ ರೂಮ್ಸ್ ಇದೆ ನೋಡಿ ಸ್ಟೇ ಆಗೋಕ್ಕೆ. ಟಾಪ್ ಹಿಲ್ಲಲ್ಲಿ ಬಂದು ಸ್ಟೇ ಆಗ್ಬೋದು, ಅಲ್ಲೆಲ್ಲ ವ್ಯೂ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಇನ್ನೂ ಇಳಿತಾ ಇದ್ದೀನಿ. ಡೌನಲ್ಲಿ ಇನ್ನೂ ಕೇರ್ಫುಲ್ಲಾಗಿ ಓಡಿಸ್ಬೇಕು, ಅಪ್ಪಿದ್ರೆ ಹೆಂಗೋ ಓಡಿಸ್ಬಿಡ್ಬೋದು.
ನೋಡಿ ವಾಪಸ್ ನಾ ಇದ್ದಿದ್ದು ಹೋಟ್ಲಿಗೆ ಬಂದೆ. ಇಲ್ಲೇ ಸ್ಟೇ ಆಗಿದ್ದು ರಾತ್ರಿ. ಸೊ ಅಲ್ಲಿ ಕೆಳಗಡೆ ನೆನ್ನೆ ಟೀ ಕುಡಿದಿದ್ವಲ್ಲ, ಮೇ ಬಿ ಅಲ್ಲೇ ತಿಂಡಿ ಮಾಡ್ಕೊಬಿಡ್ತೀನಿ. ನೋಡಿ ಮನೆಗಳು ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿದ್ದು ಒಳ್ಳೇದಾಯಿತು. ಓಕೆ, ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಓಕೆ, ಬರ್ತಿದ್ದೆ ಗುರು. ಎಂದು गुरु हो गया बर्तन है ನೋಡಿ. दुआ आ रहा था इसलिए देख रहा था. नहीं दुआ दुआ. हाँ, मैं पटनी टॉप नहीं गया था. हाँ हाँ, बटोट में रुक गया था. 1000 1000. कहाँ? होटल प्रेम पैलेस में रुके थे? हाँ, ठीक लिया. अभी कहाँ घूमना है आपको? अभी श्रीनगर से कारगिल जाना है. श्रीनगर जाना है आज. वहाँ पे रुक के कल कारगिल जाना है. कारगिल से फिर ले, पैंगोंग लेक, नुब्रा वैली, वो सब. वापस यहीं से आओगे कि मनाली से जाओगे? नहीं मनाली से क्या दिल्ली ये रोड चला थोड़ा था. खराब हो गया लंबा यूरोप में रोड थोड़ा, लेकिन कर देंगे ठीक आपके जाने तक. कितने दिन हो गए आए हो? ये 8वां दिन है. बाइक चंडीगढ़ लाई ट्रेन पे कि नहीं बैंगलोर से राइड कर रहा हूँ. मेरे को भी जाना है. विंटर्स में जाऊंगा मैं साउथ पूरा घूमने, बाइक लेके ही जाऊंगा. ओह, वेरी नाइस. विंटर्स में जाएंगे. कहाँ पे जाने का प्लान है? साउथ पूरा आपका, कर्नाटका, तमिलनाडु, ओके. केरला. कितने दिन का? अभी 1 महीना लगाएंगे. पत्नीटॉप नहीं गए थे? अभी सिर्फ खाली देख के आया. वो गए थे? हाँ, है क्या जी पत्नीटॉप? उसके कुछ नहीं है. वहाँ पे गेस्ट हाउस है कुछ नहीं. और टॉप व्यू, हिल व्यू है. ठंडी जगह है. हाँ, ठंडी Actually, जगह लोग है. गर्मी में आते हैं वहाँ पे थोड़ा मौसम का एंजॉय हाँ करने. जब श्रीनगर रहना है ना आपको रात को, हाँ, श्रीनगर जाना है. चलो मैं अपने फ्रेंड का नंबर देता हूँ, उसको फ़ोन करता हूँ. पहले पूछता हूँ वो होटल चलाते हैं? ना क्या स्टोर से Okay. पैसे नहीं लो, बिना पैसे के कर देंगे. और सुनिए, बहुत शुक्रिया. एक ही नाइट रुकेंगे ना? हाँ, एक ही नाइट. कल कारगिल निकल जाऊंगा. हेलो. ओ वालेकुम अस्सलाम. नासिर भाई कैसे हो? बस ठीक ठाक, दुआ आपकी. और मेरा एक फ्रेंड आ रहे हैं यार श्रीनगर. खिलाड़ी मैं बोल देता हूँ बिलाल भैया को बोल दूंगा. खिलाड़ी आप है सुबह चले जाना है. इन्होंने कारगिल जो फेमस. बेंगलोर से है, ये बेंगलोर से सिंगल बंदा है. कोई नहीं, मैं बिलाल भैया को, सलीम भाई को फ़ोन कर दूंगा, है ना. मैंने कहा मेरी चीज़ का सीज़न चल रहा है, अभी ध्यान रखना. श्रीनगर से कॉल करना. ओके. अरे क्या यार, आपके लिए बहुत अच्छा है. प्योर वेज रहता है. ओके. चीज़ खिलाड़ी. जैसे चीज सब होता है ना, ये हुआ है. अपने घर का रहता है. आप जो चीज सब आता हुआ है है, वो मैक्सिमम बिल्कुल. मशीन के बीच में तैयार करते हैं ना पिज्जा. हाँ. लोकल आओ आप चक्कर लगाओ कभी. ब्रेड कलाड़ी Bread मिलेगा आपको जम्मू प्रोविंस में. पत्नीटॉप में मिल जाएगा, सनासर में मिल जाएगा, यहाँ तक मिल जाएगा. यहाँ से आगे नहीं. आगे से नहीं. जम्मू में आपको बड़ा मिलेगा. चलो, अच्छा हुआ. ये है लोकल पिज़्ज़ा. लोकल पिज्ज़ा अच्छा है. बहुत बढ़िया है, बिल्कुल एकदम मिल्क से बनता है. चटनी अच्छा है. कश्मीर में सोनमर्ग, करगिल तक कोई दिक्कत होगी मेरे को कॉल करना. हाँ, ठीक है. ठीक है ना? नेटवर्क आएगा वहाँ पे? हाँ नहीं. कौन सा सिम है आपका? अभी तो एयरटेल है. हाँ एयरटेल का आएगा, सब जगह आएगा. ओके. पोस्ट पेड सिम लेना है. लेना है? एयरटेल का लूँ, जियो का लूँ? एयरटेल का ही लेना. एयरटेल का ले लद्दाख में बहुत अच्छा नेटवर्क है. सिम ओके. सिम लोगे भी ना तो प्री एंड पोस्ट लेना. हाँ, उसमें क्या रहता है कि वो सिम आज निकालोगे ना, कंटिन्यू चलती रहेगी उधर भी, बेंगलोर में भी. ओह ओके. फ्री ऑन पोस्ट. फ्री एंड पोस्ट. उसका 120 का रिचार्ज डाल देना है. ओके. 1 ईयर के लिए फ्री हो जाएगा. वहाँ का होटल का नाम है? होटल नहीं है, अपना पर्सनल हट है. अब मेरे को कॉल करना. श्रीनगर पहुंच के डल लेक पहुंचोगे ना, डल लेक से कॉल करना. फिर डल लेक से आपको आगे जाना है शालीमार गार्डन. ओके. ठीक है, खाना पीना सब खिलाएगा, बढ़िया से रखेगा. अब कॉल कीजिए बेंगलोर आए तो. पक्का करेंगे, पक्का. ठीक है भैया. ठीक है जी. भाई थैंक यू. ओके सर जी, थैंक यू.
ತಿಂಡಿ ಟೀ ಕಾಫಿ ಎಲ್ಲ ಆಯಿತು. ಪಂಕಜ್ ಅವರಂತ ಸಿಕ್ಕಿದ್ರು ಇಲ್ಲಿ, ಅವರು ರೈಡರ್ ಅಂತ. ಪಾಪ ಅವ್ರದ್ದು ಶ್ರೀನಗರಲ್ಲಿ ಒಂದು ಗೆಸ್ಟ್ ಹೌಸ್ ಇದೆಯಂತೆ, ಅದರಲ್ಲೇ ಉಳ್ಕೊಳ್ಳೋಕ್ಕೆ ನನಗೆ ಚಾನ್ಸ್ ಕೊಟ್ಟರು. ಏನು ಪೇ ಮಾಡೋಂಗಿಲ್ಲ, ಆರಾಮಾಗಿ ಅಲ್ಲೇ ಇದ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಆಮೇಲೆ ಶ್ರೀನಗರ ಆದಮೇಲೂ ಕಾರ್ಗಿಲ್ ತನಕ ಏನಾದರೂ ಪ್ರಾಬ್ಲಮ್ ಇದ್ದರೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಎಸ್ ಗಣೇಶ ಎಲ್ಲ ಒಳ್ಳೇದು ಮಾಡಪ್ಪ. ನೋಡಿ ಕೋತಿಗಳು ಹೆಂಗಿದೆ ಇಲ್ಲಿ ಡಿಫ್ರೆಂಟಾಗಿ. ಇಲ್ಲೆಲ್ಲ ಹುಷಾರು ಓಡಿಸ್ಬೇಕು. ಲೆಫ್ಟಲ್ಲೂ ಹಳ್ಳಗಳಿರುತ್ತೆ. ಇಲ್ಲಿ ನೋಡಿ ನಮ್ಮ ಆರ್ಮಿಯವರು. ಸೂಪರ್. ವಾವ್, ಇಲ್ಲಿ ಜಾಮ್ ಆಗಿದೆ, ಲೆಫ್ಟ್ಗೆ ಹೋಗ್ಬೋದು. ಓಕೆ, ಚೆನಾನಿ ಟನಲ್ ಆಚೆ ಬಂದರೆ ಇಲ್ಲಿ ಚೆಕ್ ಪೋಸ್ಟ್ ಇದೆ, ಹಿಂಗೆ ಹೋಗ್ಬೋದು. ಅಲ್ಲಿ ನೋಡಿ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿದೆ. ಯಾವ ಒಂದು ರೈಡರು ಕಾಣಿಸ್ತಿಲ್ಲ ಗುರು, ಅದೇ ಬೇಜಾರು. ಇಲ್ಲೊಂದು ಟನಲ್ ಬಂತು, ಶ್ರೀನಗರ್ ಟನಲ್. ಓ ಬೆಟ್ಟ ಹೆಂಗೆ ಕೊಡ್ದಿವ್ರು ನೋಡಿ ಗುರು. ಆ ಕಡೆಯಿಂದ ಬರುತ್ತೆ, ಇದು ಈ ಕಡೆಯಿಂದ ಎಂಟ್ರಿ. ಓಹೋ ಸರಿಯಾಗಿ ಮಾಡೋರೆ ಟನಲ್ ಅಂತ. ಎಕ್ಸಾಸ್ಟ್ ಫ್ಯಾನ್ಗಳು ಇಟ್ಟಿದ್ದಾರೆ ನೋಡಿ, ಅಂದರೆ ಏರ್ ಫ್ಲೋ ಆಗ್ತಾ ಇರಲಿ ಒಳಗಡೆ ಅಂತ. ಇವತ್ತಷ್ಟು ಸೌಂಡ್ ಇಲ್ಲ, ಜಾಸ್ತಿ ಟ್ರಕ್ಗಳು ಗಾಡಿಗಳಿಲ್ಲ ಇಲ್ಲಿ, ಅದಕ್ಕೆ ತಣ್ಣಗಿದೆ ಇವತ್ತು. ಮೊನ್ನೆ ಫುಲ್ ಹೀಟ್ ಆಗಿತ್ತು, ಇವತ್ತು ತಣ್ಣಗಿದೆ. ನೋಡಿ ಅಲ್ಲಿ ಯೂಟರ್ನ್ ಮಾಡ್ಬೇಕಂದ್ರೆ ಅಲ್ಲಿ ಇನ್ನೊಂದು ಹೋಲ್ ಮಾಡಿದ್ದಾರೆ, ಅಲ್ಲಿ ಹಿಂಗೆ ಯೂಟರ್ನ್ ಮಾಡ್ಕೋಬೋದು ಹೋಗಿ. ಏನು ಮಾಡಿದ್ದಾರೆ ಗುರು ಟನಲ್ ಇದು, ಸೂಪರ್. ನೋಡಿ ಅದೇ ಯೂಟರ್ನ್ ಮಾಡೋಕ್ಕೆ ಏನು ಮಸ್ತ್ ಐತಲ್ಲ. ಓಹೋ ಸೂಪರ್. ಓ ಗುರು, ಲ್ಯಾಂಡ್ ಸ್ಲೈಡ್ ಆದರೆ ಸರಿ ಹೋಗುತ್ತೆ ಇಲ್ಲಿ. ಸೊ ರೈಟ್ ಸೈಡಲ್ಲೇ ಇರೋಣ. ಓಹೋ ಏನು ಗುರು ಇದು, ಅಲ್ಲಿ ನೋಡಿ ನೀವು ನೋಡ್ಬೋದಲ್ಲಿ, ಅಲ್ಲೆಲ್ಲ ರೋಡ್ ಹಿಂಗೆ 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 ಹೋಗಿದೆ. ಅಲ್ಲಿ ನೋಡ್ರಿ ನದಿ, ಏನು ಮಸ್ತ್ ಇದೆ ಇದು, ಸೂಪರ್. ಹಿಂಗೆ ಕರ್ಕೊಂಡು ಹೋಗ್ತದೆ, ನದಿ ಪಕ್ಕನೇ ರೋಡು. ಏನು ವ್ಯೂ ಇದು, ಏನು ರಾಮ. ವಾವ್, ಈಗ ಬ್ರಿಡ್ಜ್ ಮೇಲೆ ಹೋಗ್ಬೇಕು ನಾವು. ಸೊ ಬನ್ನಿ ಬ್ರಿಡ್ಜ್ ಮೇಲೆ ಹೋಗೋಣ. ಏನ್ರಿ ಕಟ್ಟಿದ್ದಾರೆ ರಾಮ, ಸೂಪರ್. ವಾವ್, ಇಲ್ಲಿ ಯಾರು ಸಿಮ್ ಅಂಗಡಿ ಇದೆ, ತೊಗೊಂಬೋಣ. सिम मिलेगा? सिम सिम वहाँ पे ये ಓಕೆ ಓಕೆ ಥ್ಯಾಂಕ್ಸ್. ಓಕೆ, ಇಲ್ಲಿ ಸಿಮ್ ಸಿಗುತ್ತಂತ ತೊಗೊಂಬೋಣ, ಸುಮ್ಮನೆ ಯಾಕೆ ನೆಟ್ವರ್ಕ್ ಬರಬೇಕು ನಮಗೆ. ಸಿಮ್ ಫ್ರೀ ಆನ್ ಪೋಸ್ಟ್. नेटवर्क आ जाएगा ना? इंटरनेट भी आएगा उसमें? हाँ, इंटरनेट सब कुछ आएगा? नहीं नहीं नहीं, यहाँ पे कौन सा अच्छा चलता है? प्रीपेड जल्दी एक्टिवेट हो जाएगा ना। गुरु ಛೇ, ಸಿಮ್ ತಗೊಳ್ಳೋಣ ಅಂತ ಹೋಗಿದ್ನಲ್ಲ, ಸಿಮ್ ಸಿಗಲಿಲ್ಲ. ಯಾಕೆ ಅಂದರೆ ನನ್ನ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಆಗಿದೆ. ನಮ್ಮ ಪ್ರೀಪೇಯ್ಡ್ ಸಿಮ್ ಬೆಂಗಳೂರಲ್ಲಿ ಯೂಸ್ ಮಾಡೋದು, ಇಲ್ಲೆಲ್ಲೂ ವರ್ಕ್ ಆಗಲ್ವಂತೆ. ಶ್ರೀನಗರ್ಗೆ ಹೋದ್ರೂ ವರ್ಕ್ ಆಗಲ್ವಂತೆ, ಎಲ್ಲೂ ವರ್ಕ್ ಆಗಲ್ವಂತೆ, ನೆಟ್ವರ್ಕ್ ಬರೋದಿಲ್ವಂತೆ.
ಸೊ ಅದು ಬಯೋಮೆಟ್ರಿಕ್ ಅನ್ಲಾಕ್ ಮಾಡಬೇಕಂದ್ರೆ ವರ್ಚುವಲ್ ಐ ಡಿ ಕೇಳ್ತಿದೆ ಆಧಾರು. ಸೊ ವರ್ಚುವಲ್ ಐ ಡಿ ಬೇಕು ಅಂದರೆ ಒಂದು SMS ಮಾಡಬೇಕು UID ಅಂತ, ಆವಾಗ ವರ್ಚುವಲ್ ಐ ಡಿ ಕಳಿಸುತ್ತೆ. ಆ ವರ್ಚುವಲ್ ಐ ಡಿ ಹಾಕಿದ್ರೆ ಮಾತ್ರ ಅನ್ಲಾಕ್ ಆಗುತ್ತೆ, ಇಲ್ಲ ಅಂದರೆ ಅನ್ಲಾಕ್ ಆಗೋದಿಲ್ಲ. ಸೊ ಈ ಥರ ಪ್ರಾಬ್ಲಮ್ ಆಗಿದೆ. ಸೊ ಈಗ ನನಗೆ ಸಿಮ್ ಸಿಗೋದು ಕಷ್ಟ ಆಗ್ತಿದೆ. ನೋಡಬೇಕು, ಶ್ರೀನಗರ್ಗೆ ಹೋಗ್ತೀನಿ, ಅಲ್ಲೇನಾದರೂ ಆದರೆ ತಗೊಳ್ತೀನಿ. ಸೊ ಹಿಂಗಾಯ್ತು ನೋಡಿ. ಸೊ ನೀವು ಹುಷಾರಾಗಿರಿ, ಅನ್ಲಾಕ್ ಮಾಡ್ಕೊಳ್ಳಿ ಬಯೋಮೆಟ್ರಿಕ್ಕು ಆಧಾರ್ದು, ಇಲ್ಲಾಂದರೆ ಲಾಕ್ ಆಗಿದ್ರೆ ಕಷ್ಟ. ಶ್ರೀನಗರ್ ಎಂಟ್ರ್ ಆದಮೇಲೆ, ಜಮ್ಮು ಕಾಶ್ಮೀರ ಎಂಟ್ರ್ ಆದಮೇಲೆ ನಿಮ್ಮ ಸಿಮ್ ನೆಟ್ವರ್ಕ್ ಸಿಗೋಲ್ಲ. ಸೊ ವರ್ಚುವಲ್ ಐ ಡಿ ತೊಗೊಳಕ್ಕೆ ಮೆಸೇಜು ಕಳ್ಸೋಕ್ಕಾಗಲ್ಲ, ಆಗೋದಿಲ್ಲ. ಇಲ್ಲೆಲ್ಲ ರೋಡ್ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಆವಾಗಲೇ ನೋಡಿದ್ರಲ್ಲ ಟನಲ್ಲು, ಅದೆರಡೇ ಅಲ್ಲ, ಇಲ್ಲೂ ನೋಡಿ ಇಲ್ಲಿ ಎಷ್ಟೊಂದು ಕಡೆ ಟನಲ್ ಮಾಡಿದ್ದಾರೆ. ಈ ಥರ ಬೆಟ್ಟಗಳನ್ನ ಕೊರೆದು ಟನಲ್ ಮೇಲೆ ಟನಲ್ ಇದೆ. ಇಲ್ಲಿ ಎಷ್ಟು ಟನಲ್ ಬೇಕು, ತುಂಬಾ ಟನಲ್ ಸಿಗುತ್ತಿಲ್ಲಿ. ನಾನು ಅಷ್ಟೇ ಟನಲ್ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಇದೆ ಟನಲ್ಸ್ ಇಲ್ಲಿ. ಓವರ್ಟೇಕ್ ಎಲ್ಲ ಇಲ್ಲೆಲ್ಲ ಮಾಡೋದು ತುಂಬಾ ಕಷ್ಟ. ಸೊ ಪೇಷನ್ಸ್, ತುಂಬಾ ಪೇಷನ್ಸ್ ಬೇಕು. ಇಷ್ಟು ದಿನ ಎಷ್ಟು ಪೇಷನ್ಸ್ ಇತ್ತೋ ಅದಕ್ಕಿಂತ 1000 ಪಟ್ಟು ಪೇಷನ್ಸ್ ಬೇಕು ಇಲ್ಲೆಲ್ಲ ಓಡ್ಸೋಕ್ಕೆ. ಇಲ್ಲಿ ಡ್ರೈವರ್ಸು ಹೆವಿ ಹಾರ್ನ್ ಹೊಡಿತಾರೆ. ಈ ಥರ ಇದ್ರೂ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಲ್ಲ, ಹೆವಿ ಓವರ್ಟೇಕ್ ಮಾಡ್ತಾರೆ. ಶ್ರೀನಗರಿನ 101 ಕಿಲೋಮೀಟರ್ ಇದೆ. ಅವಾಲಿಂದ ಇದೇ ಥರ ರೋಡಲ್ಲಿ ಹೋಗ್ತಾನೇ ಇದ್ದೀನಿ. ಇದು ಬನಿಯಾಲ್ದ ಸಿಟಿ. ಇನ್ನು ಮುಂದೆ ತುಂಬಾ ಹೋಗ್ಬೇಕು ನಾವು. ಬನಿಯಾಲ್ ಆದಮೇಲೆ ಇಲ್ಲೊಂದು ಇದು ಬರುತ್ತೆ. ಸೊ ಅಲ್ಲಿ ಟರ್ನ್ ಮಾಡ್ಕೋಬೇಕು. ಗೊತ್ತಿಲ್ಲ, ನಿಲ್ಸಿದ್ದಾರೆ ಆರ್ಮಿಯವರು. ಏನೋ ಸಿಚುವೇಶನ್ ನಡೀತಾ ಇದೆ ಅನಿಸುತ್ತೆ. ಅಲ್ಲಿ ದೂರದಲ್ಲಿ ನೋಡಿದ್ರೆ ಒಂದು ಕಾರ್ ನಿಂತಿದೆ ನೋಡಿ, ಅಲ್ಲಿ ಆರ್ಮಿಯವರು ಇದ್ದಾರೆ. ಏನೋ ಸಿಚುವೇಶನ್ ಇರಬೇಕು, ಅದಕ್ಕೆ ನಿಲ್ಸಿದ್ದಾರೆ. ಗೊತ್ತಿಲ್ಲ ಏನು ಅಂತ. ಸೊ ಈ ಥರ ಇರುತ್ತೆ ಶ್ರೀನಗರ್ಗೆ ಹೋಗೋ ದಾರಿಯಲ್ಲಿ. ಹೆದರ್ಕೊಳ್ಳೋಕೆ ಹೋಗ್ಬಿಡಿ, ನಮ್ಮ ಆರ್ಮಿಯವರು ಇರ್ತಾರೆ. ಕ್ಲಿಯರ್ ಆದಮೇಲೆ ಬಿಡ್ತಾರೆ. ಓಕೆ, ಕ್ಲಿಯರ್ ಆಯಿತು, ಬಿಟ್ಟರು. ಹೋಗೋಣ. ಸೊ ಇದೇ ಥರ ಎಲ್ಲ ಸಿಗ್ತಾ ಇರುತ್ತೆ. ಸೊ ಏನು ಗಾಬರಿ ಆಗುವಂಥದ್ದೇನಿಲ್ಲ. ಗುಜರಾತಿಂದ ಬಂದಿದೆ ಗಾಡಿ ಇದು. ಏನು ಮಾತಾಡ್ತಾರೋ, ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಅವ್ರು ಮಾತ್ರ ಬಿಡ್ತಾರೆ, ಏನಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಬಿಟ್ಟರು. ಏನಿಲ್ಲ, ಸಿಚುವೇಶನ್ ಅಲ್ಲ ಇದು, ಹೈವೇ ಆಗಿದೆಯಲ್ವಾ. ಆವಾಗ ಪುಲ್ವಾಮಾಲಿ ಅಟ್ಯಾಕ್ ಆಗಿತ್ತು ನಮ್ಮ ಆರ್ಮಿಯವ್ರ ಮೇಲೆ. ಎಷ್ಟೋ ಜನ ತೀರೋಗಿದ್ರು. ಸೊ ಅವಾಗಿಂದ ಮಿಲಿಟ್ರಿ ಗಾಡಿ ಜೊತೆ ಪಾಸ್ ಆಗಕ್ಕೆ ಬಿಡೋದಿಲ್ಲ. ಮುಂಚೆ ಏನಾಗಿತ್ತು, ಜೊತೆಗೆ ಪಾಸ್ ಆಗಕ್ಕೆ ಬಿಡ್ತಿದ್ರು. ಇವಾಗ ಪಾಸ್ ಆಗಕ್ಕೆ ಬಿಡೋದಿಲ್ಲ ಆ ಥರ. ಸೊ ನಮ್ಮ ಆರ್ಮಿಯವ್ರ ಸೇಫ್ಟಿಗೋಸ್ಕರ ಮಾಡಿದ್ದಾರೆ, ಒಳ್ಳೆಯದೇ. ಬಟ್ ಲೋಕಲವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಿಟ್ಟರು, ಹೋಗೋಣ. ಫುಲ್ಲು ಫೆನ್ಸ್ ಹಾಕಿದ್ರು. ಯಾವುದೋ ಒಂದು ಕಾರ್ ಚೆಕ್ ಮಾಡ್ತಿದ್ರು. ಶ್ರೀನಗರ್ ಇನ್ನೂ 1 hour 24 minutes ತೋರಿಸ್ತಾ ಇದೆ. ಇನ್ನು ಮುಂದೆ ಇದೇ ಥರ ಸ್ಟಾಪ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ, ನೋಡಬೇಕು. 55 ಕಿಲೋಮೀಟರ್ ಇದೆ ಇನ್ನು 1 hour 15 minutes ತೋರಿಸ್ತಾ ಇದೆ. ನೋಡಿ ಶ್ರೀನಗರ ರೂಟು ಎಷ್ಟು ಚೆನ್ನಾಗಿದೆ. ರೋಡ್ ಮಾತ್ರ ಸ್ಮೂತಾಗಿ, ಹೈವೇ ಸಾಕಾಗಿದೆ ಶ್ರೀನಗರ್ಗೆ ತಲುಪೋಕೆ. ಸೊ ವೆರಿ ನೈಸ್. ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು, ಟೆನ್ಷನ್ ಇಲ್ದಿರ. ಯಾವುದೇ ರೀತಿ
ಪ್ಯಾಚಸ್ ಇಲ್ಲ ನೋಡಿ, ಆರಾಮಾಗಿದೆ ಹೈವೇ. ಮತ್ತು ಎಲ್ಲೂ ಸ್ಟಾಪ್ ಮಾಡಿದ್ರಾ? ಹೌದು, ಇಲ್ಲೂ ಸ್ಟಾಪ್ ಮಾಡಿದ್ರು. ಯಾವುದೋ ಮಿಲ್ಟ್ರಿ ವೆಹಿಕಲ್ ಪಾಸ್ ಆಗ್ತಿರ್ಬೇಕು. ವಾವ್ ಗುರು, ಏನಿದು ರೋಡಾ, ಏನಿದು ಹಾಸ್ಕೊಂಡು ಮಲ್ಕೋಬೋದು, ಅಷ್ಟು ಊರಾಗ್ಲಾ ಇದೆ. ಡಿವೈಡ್ರ್ ಎಲ್ಲ ಆದರೆ ಅಲ್ಲಿ ನೋಡಿ ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೋಡದ ಮಧ್ಯ ಈ ಹಸಿರು ಕೆಳಗಡೆ ಅಲ್ಲಿ ಮರಗಳು, ವಾವ್ ಸೂಪರ್ ಆಗಿದೆ. ವಾಕ್ಯ ನಜಾರಾ ಹೈ, ಬಹುತ್ ಹಿ ಅಚ್ಚಾ, ಬಹುತ್ ಹಿ ಅಚ್ಚಾ. ಮತ್ತೊಂದು ಸ್ಟಾಪು. ಮತ್ತು 4ನೇ ಟೋಲ್. ಒಂದೇ ಕಡೆ ಬೈಕ್ಗೆ ದುಡ್ಡು ತೊಗೊಂಡಿದ್ದು ಯಮುನಾ ಎಕ್ಸ್ಪ್ರೆಸ್ ವೇಯಲ್ಲಿ, 210 ರೂಪೀಸ್. ಆಮೇಲೆ ಎಲ್ಲೂ ತೊಗೊಂಡಿಲ್ಲ. ಏನು ಚೆನ್ನಾಗಿದೆ ಗುರು ಇದು. ಆ್ಯಕ್ಚುಲಿ ಅಕ್ಕಿ ಅಂತ, ಇದು ಅಕ್ಕಿ ಬೇಳೆ ಅಂತ. ಇಲ್ಲಿ ಅವಾಗಲೇ ನಿಂತಿದ್ನಲ್ಲ, ಅವಾಗ ಒಬ್ಬರು ಟೂರಿಸ್ಟ್ ಕೇಳಿದೆ ಏನಿದು ಅಂತ. ಸೊ ಅಕ್ಕಿ ಅಂತ, ಇದು ಅಕ್ಕಿ ಬೆಳೆದಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ. ಇಲ್ಲಿ ಜಾಸ್ತಿ ಅಕ್ಕಿ ತಿಂತಾರಂತೆ. ಸೊ ಚಾವಲ್ ಪ್ರೊವೈಡಿಂಗ್ ಕನೆಕ್ಟಿವಿಟಿ, ಸೇಫ್ಟಿ ಆ್ಯಂಡ್ ಸ್ಪೀಡ್. ಓಕೆ, 34ನೇ ಟೋಲ್ನ ದಾಟ್ಕೊಂಡು ಹೋಗ್ತಾಯಿದ್ದೀವಿ ಶ್ರೀನಗರ್ಗೆ. ಇಲ್ಲಿ ತಿನ್ನೋಕ್ಕೆ ತುಂಬಾ ಇದೆ, ಬಟ್ ನಿಲ್ಸೋಕ್ಕೆ ಯಾಕೋ ಮನಸ್ಸು ಬರ್ತಾಯಿಲ್ಲ. ಸೊ ಒಂದೇ ಸಲ ಹೊಡಿತಾ ಇದ್ದೀನಿ. ನೋಡ್ರಿ ಹೆಂಗಿದೆ ಆ ಹೊಲಗಳ ಮಧ್ಯೆ. ಅಲ್ಲೊಂದು ಸ್ಕೂಲ್ ಇರಬೇಕದು, ಪಿಂಕ್ ಕಲರ್, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದ್ರ ಬ್ಯಾಕ್ ಸೈಡು ಆ ಮೋಡಗಳಲ್ಲಿ ಕವಿದಿರೋಂಥ ಬೆಟ್ಟಗಳು, ನುಣ್ಣಗಿರೋಂಥ ಈ ರೋಡು, ಅದ್ರ ಮೇಲೆ ನಮ್ಮ ಗರುಡ, ಅದ್ರ ಮೇಲೆ ನಾವು, ಆ್ಯಂಡ್ ನಮ್ಮ ಇಂಡಿಯನ್ ಆರ್ಮಿ. ಸೂಪರ್, ಥ್ಯಾಂಕ್ಸ್ ಟು ಇಂಡಿಯನ್ ಆರ್ಮಿ ಫಾರ್ ಸೇಫ್ ಗಾರ್ಡಿಂಗ್ ಅಸ್. ವಾವ್, ಪಾಂಪುರೆ 12, ಅವಂತಿಪೋರ 5, ಶ್ರೀನಗರ್ 25, ಗುಲ್ಮಾರ್ಗ್ 80. ಎಸ್, ಗುಲ್ಮಾರ್ಗ್ ಮೇಲೇ ಹೋಗಬೇಕು ನಾಳೆ ಕಾರ್ಗಿಲ್ಗೆ. ಎಲ್ಲೂ ಸ್ಟಾಪ್ ಮಾಡಿದ್ದಾರೆ, ಬಿಟ್ಟರು. ಶ್ರೀನಗರ್ ಅಂತಿದ. ಏನು ಗುರು, ಮ್ಯಾಪಲ್ಲಿ ಶ್ರೀನಗರ್ ಲೆಫ್ಟ್ ತೋರಿಸ್ತದೆ, ಅಲ್ಲಿ ನೋಡಿದ್ರೆ ರೈಟ್ ತೋರಿಸ್ತವ್ರೆ. ಹೆಂಗೆ ಹೋಗ್ಬೇಕಮ್ಮ? ಶ್ರೀನಗರ್ भाई, श्रीनगर। हाँ, श्रीनगर। श्रीनगर में किस जगह जाना है? ये यहाँ पे दिखा रहा है, लंबा पड़ता है, यहाँ पे शॉर्ट कट पड़ता है। वो यहाँ पे नजदीक पड़ता है। श्रीनगर जा रहे हैं। हाँ डल लेक? हाँ, डल लेक। अपना वहाँ पे स्टे करने के लिए रूम रहता है, होटल वगैरह, हाउस बोट। आपका ओके, कांटेक्ट नंबर है? कांटेक्ट नंबर पे 6517 6517। आपका नाम? डनी। पहले अगर जा ही रहे हो तो हमारा वहाँ पे खुद का है। देखता हूँ। ಲೆಫ್ಟ್ ಹೋದರೆ ದೂರ ಅಂತೆ, ರೈಟ್ ಹೋದರೆ ಹತ್ರ ಅಂತೆ. ಫಸ್ಟು ಒಂದು ಸಿಮ್ ತಗೋಬೇಕು ಗುರು, ಇಂಟರ್ನೆಟ್ ಇಲ್ಲ ಅಂದರೆ ಕಷ್ಟ. ಅಲ್ಲಿ ನೋಡ್ರಿ ಹೆಂಗಿದೆ ವ್ಯೂ. ಏನು ಗುರು ಇದು, ಫುಲ್ಲು ಜಾಮ್ ಆಗಿದೆ. ಅಲ್ಲಿಂದಾನೆ ಹೋಗಿದ್ರೆ ಬೆಟರ್ ಇರ್ತಿತ್ತು ಅನ್ಸುತ್ತೆ. ಏನಾಗಿದೆ ಇಲ್ಲಿ ಗೊತ್ತಿಲ್ಲ. ಗೋ 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 ಗೋ. ಮಿಲ್ಟ್ರಿ ಸ್ಟಾಪ್ ಮಾಡಿರ್ಬೇಕೇನೋ, ಆಂಬ್ಯುಲೆನ್ಸ್ಗೋಸ್ಕರ ಅಷ್ಟೇ. ಮುಂದೆ ಹೋಗ್ತಿದೆ ಈಗ. ಓಕೆ, ಇನ್ನೇನು ಆಲ್ಮೋಸ್ಟ್ ಬಂದೇ ಬಿಟ್ವಿ ಶ್ರೀನಗರ್ಗೆ. ಇನ್ನು 13 ನಿಮಿಷ ತೋರಿಸ್ತಾ ಇದೆ.
ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಮೇ ಬಿ ದಾಲ್ ಲೇಕ್ಗೆ ತೋರಿಸ್ತಿದ್ಯೋ ಲ್ಯಾಂಡ್ ಮಾರ್ಕ್ ಗೊತ್ತಿಲ್ಲ ಇದು. ಸೊ ಅಲ್ಲೇ ಇರುತ್ತೆ. ಸೊ ದಾಲ್ ಲೇಕ್ ಹತ್ರ ಹೋಗಿ ಯಾವ್ದಾದ್ರು ಸಿಮ್ ತಗೊಂಡು ಫಸ್ಟು ಪಂಕಜ್ ಅವ್ರಿಗೆ ಕಾಲ್ ಮಾಡಿ ಅವ್ರ ಗೆಸ್ಟ್ ಹೌಸಲ್ಲಿ ಹೋಗಿ ಸ್ಟೇ ಆಗಬೇಕು. ಅಮ್ಮ ಓಫ್ ಫೈನಲಿ ಫೈನಲಿ ವಿ ಆರ್ ಇನ್ ಶ್ರೀನಗರ್. ಓಕೆ, ಇದೆಲ್ಲ ಎಷ್ಟೊಂದು ಜನ ಟೂರಿಸ್ಟು ತುಂಬ ವೆಹಿಕಲ್ನ ನಿಲ್ಲಿಸಿದ್ದಾರೆ. ಇಲ್ಲಿ ಪೋಲೋ ಗ್ರೌಂಡ್ ಪಾರ್ಕ್ ಅಂತ. ಜಮ್ಮು ಕಾಶ್ಮೀರದ ಪೊಲೀಸ್ ಬಟ್ಟೆ ಕಲರ್ ನೋಡಿ. ದಾಲ್ ಲೇಕು ಆ ಕಡೆ ಇದೆ, ನಾನು ಈ ಕಡೆ ಹೋಗ್ಬಿಟ್ಟೆ. ಊಟನ ಹಾಕೊಂಡು ಹೋಗ್ಬೇಕು ಗುರು. ಮತ್ತೆ ಸುಮ್ಮನೆ 24 ನಿಮಿಷ ತೋರಿಸ್ತೈತೆ. ಹೋಗಪ್ಪ, ಸುಮ್ಮನೆ ಟ್ರಾಫಿಕಲ್ಲೆಲ್ಲ ಸುತ್ಕೊ ಬಂದೆ. ಇಲ್ಲಿ ನೋಡಿದ್ರೆ ಹೆಂಗಾಯ್ತಾ. ದಾಲ್ ಲೇಕ್ ಬಂತು ಅನ್ಸುತ್ತೆ. ಅಲ್ಲೇ ಕಾಣಿಸ್ತದೆ ದೊಡ್ಡ ನದಿ. ಇಲ್ಲಿ ನೋಡಿ ದಾಲ್ ಲೇಕ್ ಹೇಗಿದೆ, ಸೂಪರ್ ಇದೆಲ್ಲ. ಮ್ಯೂಸಿಕಲ್ ಫೌಂಟೈನ್ ಅಂಡ್ ಲೇಸರ್ ಶೋ ಇರುತ್ತಂತೆ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ. ನೋಡಿ ದಾಲ್ ಲೇಕು ಇದೆ, ಚೆನ್ನಾಗಿದೆಯಾ? ದಾಲ್ ಲೇಕ್ ಹಿಂದೆ ನೋಡಿ ಎಷ್ಟು ದೊಡ್ಡ ಬೆಟ್ಟ ಇದೆ, ಸಾಕಾಗಿದೆಯಲ್ಲ. ಮತ್ತೆ ಬೋಟಿಂಗು ಇದ್ರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಫಿಶಿಂಗ್ ಮಾಡ್ತಾರೆ. ಫಿಶಿಂಗು ಕುತ್ಕೊಂಡು. ಸಿಮ್ ಎಲ್ಲಿ ಸಿಗುತ್ತೆ ಗುರು? ಸಿಮ್ ತಗೋಬೇಕು. ತಿನ್ನೋದೆಲ್ಲ ಇದೆ, ಬಟ್ ಸಿಮ್ಗಳಿದೆಯಾ ಅಲ್ಲೋ ಗೊತ್ತಿಲ್ಲ. ಇಲ್ಲಿ ಯಾವುದು ಸಿಮ್ ಅಂಗಡಿನೇ ಕಾಣಿಸ್ತಲ್ಲ ನೋಡಿ. ಇದು ಕ್ಲೀನ್ ಮಾಡೋದು ಮೆಷಿನು, ಕ್ಲೀನ್ ಮಾಡ್ತಾಯಿದೆ ಕಸ ಎಲ್ಲ. ನೋಡಿ ಹೆಂಗೆ ಕ್ಲೀನ್ ಮಾಡುತ್ತೆ. ಪಾಚಿ ಕಟ್ಟಿರುತ್ತಲ್ಲ, ಹಂಗೆ ಬಳ್ಳಿ ಎಲ್ಲ ಬೆಳ್ಕೊಂಡಿರುತ್ತಲ್ಲ ಒಳಗಡೆ ಗಿಡಗಳು. ಸೊ ಅದೆಲ್ಲ ಕ್ಲೀನ್ ಮಾಡುತ್ತೆ. ಇಲ್ಲೆಲ್ಲರೂ ಸಿಗ್ಬೋದು ಸಿಮ್ಮು. सिम मिलेगी पोस्ट पेड लगी. ಶ್ರೀನಗರ ಒಳಗಡೆ ಊರಿನ ಗಲ್ಲಿ ಇದು. ಇದ್ರೆ ಓಕೆ, ಇಲ್ಲ ಅಂದ್ರೆ ವಾಪಸ್ ಬರೋದು. ರೋಜಾನ ಜೈ ಅಂತ ಒಂದು ಫಾರ ಅಂತ.